ಭೂಕುಸಿತದ ಬೆನ್ನಲ್ಲೇ ಸಿಎಂ ತುರ್ತು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಎಮರ್ಜೆನ್ಸಿ ಮೀಟಿಂಗ್ ಆಗಿದೆ. ವಯನಾಡಿಗೆ ಭೇಟಿ ನೀಡಲು ಸಚಿವರಿಗೆ ಸೂಚನೆಯನ್ನ ಕೊಡಲಾಗಿದೆ. ಕೃಷಿ ಸಚಿವರು, ಕಂದಾಯ ಸಚಿವರಿಗೆ ಸೂಚನೆ ಕೊಡಲಾಗಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ಸಚಿವರು ಅಲರ್ಟ್ ಆಗಿದ್ದಾರೆ. ಸಿಎಂ ಸೂಚನೆ ಕೊಟ್ಟ ಬೆನ್ನಲ್ಲೇ ಎಲ್ಲ ಸಚಿವರು ಅಲರ್ಟ್ ಆಗಿ ರಕ್ಷಣಾ ಕಾರ್ಯಾಚರಣೆ ಕುರಿತಂತೆ ಅನೇಕ ಮಾಹಿತಿಗಳನ್ನು ಈಗ ಪಡೆದುಕೊಳ್ತಾ ಇದ್ದಾರೆ. ಕ್ಷಣದ ಮಾಹಿತಿಯನ್ನ ಸಚಿವರುಗಳು ಪಡೆದುಕೊಳ್ತಾ ಇರುವಂತದ್ದು. ಅತಿ ದೊಡ್ಡ ದುರಂತ ನಡೆದಿರುವಂತದ್ದು ಮತ್ತೆ ಅಲ್ಲಿ. ಹೀಗಾಗಿ ಅಲ್ಲಿನ ಸರ್ಕಾರ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳಿಗೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ತುರ್ತು ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದೆ. ಇನ್ನೂ ಅದೆಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ಗೊತ್ತಿಲ್ಲ ಮಣ್ಣಿನ ಅಡಿಯಲ್ಲಿ. ಹಾಗಾಗಿ ಕ್ಷಣದ ಮಾಹಿತಿಗಳನ್ನ ಸಚಿವರು ಪಡೆದುಕೊಳ್ತಾ ಇದ್ದಾರೆ. ಸಿಎಂ ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ಎಮರ್ಜೆನ್ಸಿ ಮೀಟಿಂಗ್ ಕೂಡ ಆಗಿದೆ. ಈಗ ಇದು ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ಹೊರ್ಗರಿತಾ ಬರ್ತಾ ಇರುವಂತಹ ಆ ಕೆಸರು ಮಿಶ್ರಿತ ನೀರು, ಆ ಕೆಸರು ಒಮ್ಮೆಲೆ ಯಾವ ರೀತಿ ಚಿಮ್ಮುತ್ತೆ ನೋಡಿ. ಸುಮಾರು ಜನ, ಒಂದು 20-25 ಜನ ಅಲ್ಲಿ ಓಡ್ ಬರ್ತಾ ಇದ್ದಾರೆ. ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಅಂತವರು, ಆಮೇಲೆ ಅಕ್ಕಪಕ್ಕದ ಜಮೀನುಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಅಂತ ಹೇಳಲಾಗ್ತಾ ಇದೆ. ಅಲ್ಲೊಂದು ಸುರಂಗ ಮಾರ್ಗ ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಅನೇಕರಿದ್ದಾರೆ. ಅದರಲ್ಲಿ ಈ ಜಮೀನುಗಳಲ್ಲಿ ಕಾರ್ಮಿಕರು ಇರುವಂತಹ ಕೂಡ ಅದರಲ್ಲಿ ಅಡಿಯಲ್ಲಿ ಸಿಕ್ಕಂಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಈ ರೀತಿಯಾಗಿ ಸದ್ಯಕ್ಕೆ ಕಾಣ ಸಿಗ್ತಾ ಇದೆ. ಆಗ್ಲೇ ಏನು ಕೆಸರು ಮಿಶ್ರಿತ ನೀರು ಚಿಮ್ಮಿಕೊಂಡು ಬಂತು. ಸೊ ಅದು ಈಗ ಈ ರೀತಿಯಾಗಿದೆ. ಸುರಂಗ ಮಾರ್ಗದ ಕಾಮಗಾರಿ ನಡೀತಾ ಇರುವಂತಹ ಜಾಗದಲ್ಲಿ ನಡೆದಿರುವಂತ ಮತ್ತೊಂದು ದುರಂತ ಇದೆ. ಈ ರೀತಿಯಾಗಿದೆ. ಈ ಮಣ್ಣಿನಡಿಯಲ್ಲಿ ಅದೆಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಗೊತ್ತಿಲ್ಲ. ಒಬ್ರು ಇಬ್ಬರನ್ನ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ದೃಶ್ಯ ನಾವು ತೋರಿಸಿದ್ವಿ. ಅನೇಕರು ಇನ್ನೂ ಕೂಡ ಈ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಆ ಬಗ್ಗೆ ತುರ್ತು ಮೀಟಿಂಗ್ ಆಗಿದೆ ಅಲ್ಲಿನ ಸರ್ಕಾರದಿಂದ. ಸಚಿವರುಗಳಿಗೆ ಸೂಚನೆ ಹೋಗಿದೆ ಈಗ ತಾನೆ. ಏನೇನು ರಕ್ಷಣಾ ಕಾರ್ಯಾಚರಣೆಗಳಿಗೆ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಕೂಡ ಇಮಿಡಿಯೇಟ್ ಆಗಿ ಮಾಡಿಕೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ಅಲ್ಲಿ ಕೊಡಲಾಗಿದೆ ಮೀಟಿಂಗ್ನಲ್ಲಿ. ಸೊ ಹಾಗಾಗಿ ಸಚಿವರುಗಳು ಕೂಡ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಇದು ದೃಶ್ಯ ಭಯಂಕರವಾಗಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮತ್ತೆ ಆಶಿಕ್ ಮುನ್ಕಿ ಕನೆಕ್ಟ್ ಆಗಿದ್ದಾರೆ. ಆಶಿಕ್, ಒಂದೊಂದು ದೃಶ್ಯವೂ ಕೂಡ ಭಯಾನಕ ಆಗಿರುವಂಥದ್ದು. ಈ ಹಿಂದೆ 24ರಲ್ಲಿ ನಡೆದಿದ್ದು ನಸುಕಿನ ಜಾವ 2024ರಲ್ಲಿ ನಡೆದಿದ್ದು. ಬಟ್ ಇದು ಹಾಡ ಹಗಲಲ್ಲಿ ನಡೆದಿದ್ದು. ನೋಡ್ತಾ ಇದ್ರೆ ಇದು ಜಲ್ ಅನಿಸುತ್ತೆ. ಖಂಡಿತ ಕಳೆದ ಬಾರಿ ನಡೆದಿದ್ದೆ ಬಹಳ ಘನಘೋರವಾಗಿರುವಂತ ದೃಶ್ಯಗಳನ್ನ ನಮ್ಮೆಲ್ಲರ ಮುಂದೆ ತೆರೆದಿಟ್ಟಿತ್ತು. ನ್ಯೂಸ್ 18 ಕೂಡ ಸ್ಥಳದಲ್ಲೇ ಹೋಗಿ ಆ ಭೀಕರತೆಯನ್ನ, ಅಲ್ಲಿನ ಜನರ ಸಾವು ನೋವುಗಳನ್ನ ಬಿಚ್ಚಿಡುವಂತ ಕೆಲಸವನ್ನ ಮಾಡಿತ್ತು. ಈ ಬಾರಿಯೂ ಕೂಡ ಅದಕ್ಕೆ ಹೆಚ್ಚು ಕಮ್ಮಿ ಹೋಲುವಂತ ಘಟನೆ ನಡೆದಿರುವಂತದ್ದು ಬಹಳ ದುರದೃಷ್ಟಕರ. ಈ ಭಾಗದಲ್ಲಿ ಆ ಒಂದು ವೆಸ್ಟರ್ನ್ ಘಾಟ್ನ ಒಂದು ಸ್ಲೋಪ್ ಶುರುವಾಗುವಂತ ಜಾಗ ಅದು. ನಾವು ಈ ಪಶ್ಚಿಮ ಘಟ್ಟದ ಒಂದು ಡಯಾಗ್ರಾಮ್ ತೆಗೆದು ನೋಡಿದ್ರೆ ನಮ್ಗೆ ಗುಜರಾತ್ ನಿಂದ ಶುರುವಾಗಿ ನಂತರ ಅದು ಕೇರಳದ ಪಾಲಕ್ಕಾಡ್ ಬಳಿ ಬಂದು ಅದೊಂದು ಸ್ವಲ್ಪ ಸ್ಲೋಪ್ ತೆಗೆದುಕೊಂಡು ನಂತರ ಅದು ಪೂರ್ವ ಘಟ್ಟವಾಗಿ ತಿರುವು ಪಡೆಯುವಂತ ಜಾಗ. ಅಂದ್ರೆ ಇಲ್ಲಿ ನಮಗೆ ನಮ್ಮ ಏನು ಚಿಕ್ಕಮಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ನಮ್ಮ ಮಡಿಕೇರಿ ಭಾಗದಿಂದನೇ ಅದರ ಸ್ಲೋಪ್ ಶುರುವಾಗುತ್ತೆ. ಇದೇ ಕಾರಣಕ್ಕೆ ಕಳೆದ ಕೆಲವು ವರ್ಷಗಳ ಹಿಂದೆ ಮಡಿಕೇರಿಯಲ್ಲೂ ಕೂಡ ಇದೇ ರೀತಿಯಾಗಿರುವಂತ ಏನು ಗುಡ್ಡ ಕುಸಿತ ಅಲ್ಲೂ ಕೂಡ ಸಾಕಷ್ಟು ದುರಂತಗಳು ಸಂಭವಿಸಿತ್ತು. ಅದಾದ್ಮೇಲೆ ವಯನಾಡ್ನಲ್ಲಿ 2020 ಆಯ್ತು. ಅಂತಂದ್ರೆ ಇಲ್ಲಿ ಪಶ್ಚಿಮ ಘಟ್ಟ ಇಳಿಜಾರು ಕಾಣುವಂತ ಜಾಗದಲ್ಲೇ ಪದೇ ಪದೇ ಈ ರೀತಿಯಾಗಿರುವಂತ ಘಟನೆಗಳು ಮರುಕಳಿಸ್ತಾ ಇರುವಂತದ್ದು ಸಾಕಷ್ಟು ಆತಂಕ ಮತ್ತು ಒಂದು ರೀತಿಯ ಭೀತಿಯ ವಾತಾವರಣಕ್ಕೆ ದಾರಿ ಮಾಡಿಕೊಡ್ತಾ ಇರುವಂತದ್ದು. ಈಗ ಘಟನೆ ನಡೆದಿರುವಂತ ಜಾಗ ಏನಿದೆ ಕಲ್ಲಂತದ್ದು, ಅದು ಕೂಡ ಈ ಕಳೆದ ಬಾರಿ ಮೇಪಡಿಗೆ ಹೊಂದ್ಕೊಂಡಿರುವಂತ ಜಾಗ. ಹೆಚ್ಚು ಕಮ್ಮಿ 6 ಕಿಲೋಮೀಟರ್ ದೂರದಲ್ಲಿರುವಂತ ಜಾಗ. ಅಲ್ಲಿಂದ ನೇರವಾಗಿ ಸ್ಲೋಪ್ ಶುರುವಾಗಿ ನಂತರ ಅದು ಪಾಲಕ್ಕಾಡ್ ಗ್ಯಾಪ್ಗೆ ಬಂದಿಳಿತಾ ಇರುವಂತದ್ದು. ಪಾಲಕ್ಕಾಡ್ ಗ್ಯಾಪ್ ನಿಂದ ನಂತರ ಅದು ಪೂರ್ವ ಘಟ್ಟವಾಗಿ ಪಶ್ಚಿಮ ಘಟ್ಟ ತಿರುವನ್ನ ಪಡೆದುಕೊಂಡು ನಂತರ ಅಂದ್ರೆ ಇಲ್ಲಿನ ದಕ್ಷಿಣ ಭಾಗಕ್ಕೆ ಆ ಪಶ್ಚಿಮ ಘಟ್ಟ ತಿರುವನ್ನ ಕಾಣುವಂತದ್ದು. ಸೊ ಈ ಭಾಗ ಅತ್ಯಂತ ಸೂಕ್ಷ್ಮವಾಗಿರುವಂತ ಜಾಗ ಅಂತ ಪದೇ ಪದೇ ನಿಸರ್ಗನೇ ನಮ್ಗೆ ಒಂದು ಮಾಹಿತಿಯನ್ನು, ಒಂದು ಸಂದೇಶವನ್ನ ಕೊಡ್ತಾ ಇದೆ. ಹೀಗಾಗಿ ಅದನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಕೇರಳ ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು ಅಥವಾ ಉಳಿದಿರುವಂತ ಯಾವುದೇ ರಾಜ್ಯಗಳಿರ್ಬೋದು, ಅದನ್ನು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿರುವಂತ ಕ್ರಮ ಈಗಿಂದೀಗಲೇ ತಗೊಂಡ್ರೆ ಮುಂದೆ ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ಇಂತಹ ಘಟನೆಗಳನ್ನ, ಇಂತಹ ದುರಂತಗಳನ್ನ ನಾವು ತಡೆ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಹೊರತಾಗಿ ನಾವು ವಾಣಿಜ್ಯೋದ್ಯಮಗಳನ್ನ ಮತ್ತೆ ಅಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಅಥವಾ ಏನು ಆರ್ಥಿಕ ನೆಲೆಗಟ್ಟನ್ನ ಹೆಚ್ಚಳ ಮಾಡುವಂತೆ ಪಾಯಿಂಟ್ ಆಫ್ ವ್ಯೂ ದೃಷ್ಟಿಕೋನದಲ್ಲಿ ನಾವು ಅದನ್ನ ಇಂಪೋಸ್ ಮಾಡ್ತಾ ಹೋದ್ರೆ, ಏರಿಕೆ ಮಾಡ್ತಾ ಹೋದ್ರೆ ಇದೇ ರೀತಿಯಾಗಿರುವಂತ ಘಟನೆಗಳು ಮತ್ತೆ ಮರುಕಳಿಸುವಂತ
ಸಾಧ್ಯತೆಗಳು ಜಾಸ್ತಿ. ಈಗ ಅಲ್ಲಿನ ಸರ್ಕಾರ ಕೈಗೊಂಡಿರುವಂತ ಈ ಒಂದು ಸುರಂಗ ಮಾರ್ಗ ಏನಿದೆ, ಇದಕ್ಕೆ ಇದೇ ಸರ್ಕಾರ ಅಂದ್ರೆ ಈಗಿನ ಕೇರಳದ ಮುಖ್ಯಮಂತ್ರಿ ಆಗಿರುವಂತ ವಿ ಡಿ ಸತೀಶನ್ ಅವರು ವಿರೋಧ ಪಕ್ಷದಲ್ಲಿ ಕೂತಂತ ಸಂದರ್ಭದಲ್ಲಿ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಚೂರಲ್ಮಲ ಮೇಪಾಡಿ 2024ರಲ್ಲಿ ದುರಂತ ಸಂಭವಿಸಿದಾಗ್ಲೂ ಕೂಡ ಅವರು ಸ್ಥಳಕ್ಕೆ ಬಂದು ಇದನ್ನ ಸೂಕ್ಷ್ಮ ಪ್ರದೇಶ ಅನ್ನುವಂತ ಘೋಷಣೆಯನ್ನು ಕೂಡ ಮಾಡೋದಕ್ಕೆ ಅವರು ವಿರೋಧ ಪಕ್ಷದಲ್ಲಿ ಕೂತು ಒತ್ತಾಯನ್ನ ಮಾಡಿದ್ರು. ಈಗ ಅವರು ಆ ರಾಜ್ಯದ ಕೇರಳದ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಅವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಮತ್ತು ಅಲ್ಲಿನ ಜನರು ಎದುರು ನೋಡ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆ ಈ ಒಂದು ಘಟನೆ ಪದೇ ಪದೇ ಒಂದೇ ಭಾಗದಲ್ಲಿ ನಡೀತಾ ಇದೆ ಅಂತಂದ್ರೆ ಮತ್ತಷ್ಟು ಆತಂಕ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇದೇ ರೀತಿಯಾಗಿರುವಂತ ಭೀಕರವಾಗಿರುವಂತ ಘಟನೆಗಳ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕುವಾಗಿಲ್ಲ. ಅರುಣ್, ಆಶಿಕ್, ಈಗ ಹಿಂದೆ 74ರಲ್ಲಿ ಇಲ್ಲಿ ಭೂಕುಸಿತ ಆದ್ಮೇಲೆ ಒಂದು ಸರ್ವೆ ಆಗುತ್ತೆ. ಭೂಕುಸಿತ ಮತ್ತು ನೈಸರ್ಗಿಕ ವಿಕೋಪಗಳ ಕುರಿತಾಗಿ ಒಂದು ಸರ್ವೆ ನಡೆಸಲಾಗುತ್ತೆ. ಅದರಲ್ಲಿ ಭಾರತದ 4.3% ಭೂಭಾಗ ಕುಸಿತದ ಭೀತಿಯನ್ನು ಎದುರಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ವಿಜ್ಞಾನಿಗಳು ತಿಳಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಮತ್ತೆ ಭೂಕುಸಿತ ಆಗಿರುವಂಥದ್ದು ಅಥವಾ ಕಾಮಗಾರಿಗಾಗಿ ಅಗೆದಿರುವಂತ ಮಣ್ಣನ್ನ ಹಾಕಿರುವಂತ ಮಣ್ಣು ಈಗ ಈ ರೀತಿಯಾಗಿ ಸ್ಲೈಡ್ ಆಗಿ ಬಂದಿರೋದಂತ ಅನ್ಸುತ್ತಾ? ಅರುಣ್, ಅಂದ್ರೆ ನಾವು ಇದರ ಬೇಸಿಕ್ ಐಡಿಯಾವನ್ನ ತಿಳ್ಕೊಂಡ್ರೆ ಇದು ಯಾಕೆ ಆಗುತ್ತೆ ಅಂತ ನಮ್ಗೆಲ್ರಿಗೂ ಕೂಡ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಪ್ರಮುಖ ವಿಚಾರ ಏನು ಅಂತಂದ್ರೆ ಇಲ್ಲಿರುವಂತ ಭೂಸತ್ವ, ಮಣ್ಣು ತನ್ನ ಸತ್ವವನ್ನ ಕಳೆದುಕೊಂಡು ಪ್ರತಿ ದಿನದಿಂದ ದಿನಕ್ಕೆ ಕಳೆದುಕೊಳ್ತಾ ಇದೆ. ಬಹಳ ಸತ್ಯ. ನಾನು ಈಗಾಗ್ಲೇ ಹೇಳಿದಾಗೆ ಪಶ್ಚಿಮ ಘಟ್ಟದ ಇಳಿಜಾರು ಶುರುವಾಗುವಂತದ್ದೇ ನಮ್ಮ ರಾಜ್ಯದ ಶಿವಮೊಗ್ಗ, ಚಿಕ್ಕಮಗಳೂರು, ಮಡಿಕೇರಿ ಭಾಗದಿಂದ. ಇದು ಇಲ್ಲಿಂದ ಶುರುವಾಗಿ ಕೇರಳವನ್ನ ದಾಟ್ಕೊಂಡು ಕೇರಳದ ವಯನಾಡು, ಇಡುಕಿ ಈ ಭಾಗವನ್ನ ದಾಟಿಕೊಂಡು ನೇರವಾಗಿ ಪಾಲಕ್ಕಾಡ್ಗೆ ಹೋಗಿ ಸಂಪೂರ್ಣವಾಗಿ ಇಳಿಜಾರಾಗುವಂಥದ್ದು. ಸೊ ಈ ಪ್ರದೇಶ ಅತ್ಯಂತ ಸೂಕ್ಷ್ಮವಾಗಿರುವಂತ ಪ್ರದೇಶ ಅನ್ನುವಂಥದ್ದನ್ನ ಈಗಾಗ್ಲೇ ಘೋಷಣೆಯನ್ನು ಕೂಡ ಮಾಡಿದರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೆ ಕಮರ್ಷಿಯಲ್ ಆಕ್ಟಿವಿಟಿಗಳನ್ನ ಅತ್ಯಂತ ಕಡಿಮೆ ಮಾಡಬೇಕು ಅನ್ನುವಂತ ವರದಿಗಳು ಕೂಡ ಹಿಂದೆನೆ ಬಂದಿದೆ. ಆದ್ರೆ ಅದೆಲ್ಲವನ್ನು ಕೂಡ ಕಸದ ಬುಟ್ಟಿಗೆ ಹಾಕಿ ಈ ರೀತಿಯಾಗಿರುವಂತ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲಾ ಸರ್ಕಾರಗಳು ಬಂದು ಮಾಡ್ತಾ ಇರುವಂತದ್ದು. ಈಗ ಮೇಲಿಂದ ಅಂದ್ರೆ ಒಂದು ಬೆಟ್ಟದ ತುದಿಯಿಂದ ಮಣ್ಣು ಕುಸಿತ ಆಗ್ತಾ ಬರ್ತಿರುವಾಗ ಅದನ್ನ ತಡೆಗಟ್ಟುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಲ್ಲ. ಕೆಳಗಡೆ ಅದು ಇಲ್ಲೇ ಕುಸಿಬೇಕು ಅಂದ್ರೆ ತಳಭಾಗದಲ್ಲಿ ಕುಸಿಬೇಕಂತ ಏನೂ ಇಲ್ಲ. ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಕಡೆಯಿಂದ ಒಂದು ಅಲ್ಪ ಪ್ರಮಾಣದಲ್ಲಾದ್ರೂ ಮಣ್ಣು ಕುಸಿದ್ರೆ ಅದು ಉರುಳ್ಕೊಂಡು ಬರುವಂತ ಡಯಾಗ್ರಾಮ್ ಸ್ಪೀಡ್ ಏನಿದೆ ಆ ಸ್ಪೀಡ್ಗೆ ಅದನ್ನ ಸಂಪೂರ್ಣವಾಗಿ ಕೆಳಗಡೆ ಇರುವಂತ ಜನರಿರ್ಬೋದು ಅಥವಾ ಒಂದು ಊರಿರ್ಬೋದು ಅಥವಾ ಕಾಡುಗಳಿರ್ಬೋದು, ಕಲ್ಲು ಮಣ್ಣು ಬಂಡೆಗಳಿರ್ಬೋದು ಅಥವಾ ವಾಹನಗಳಿರ್ಬೋದು, ಯಾವುದಕ್ಕೂ ಕೂಡ ಅದನ್ನ ತಡೆಗಟ್ಟುವಂತ ತಾಕತ್ತು ಅಥವಾ ಶಕ್ತಿ ಇರೋದಿಲ್ಲ. ಅಷ್ಟು ಫೋರ್ಸ್ ಆಗಿ ಮೇಲ್ಗಡೆಯಿಂದ ಇದನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬಹುದು ಅಂದ್ರೆ ಅರುಣ್, ಒಂದು ಕಲ್ಲು ನಾವು ನಿಂತು ಆಶಿಕ್ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ವಯನಾಡಿನ ಮೆಪ್ಪಾಡಿ ಬಳಿ ಭೀಕರ ಭೂಕುಸಿತ ಆಗಿರೋದು. ಸುರಂಗ ಮಾರ್ಗ ಕಾಮಗಾರಿ ಸ್ಥಳದಲ್ಲಿ ಭೂಕುಸಿತ ಆಗಿದೆ. ಮಣ್ಣಿನ ಅವಶೇಷದ ಅಡಿಯಲ್ಲಿ ಸುಮಾರು ಜನ ಸಿಕ್ಕಾಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಲವರನ್ನ ರಕ್ಷಣೆ ಮಾಡುವಂತ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಬಳಿ ಭೂಕುಸಿತ ಆಗಿರುವಂತದ್ದು. ಅನೇಕ ವಾಹನಗಳು ಕೂಡ ಸಿಕ್ಕಾಕೊಂಡಿದೆ ಅಂತ ಅನುಮಾನ ಇದೆ. ಅಲ್ಲಿ ಕಾಮಗಾರಿ ನಡೀತಾ ಇತ್ತಲ್ಲ, ಸೊ ಹಾಗಾಗಿ ಅನುಮಾನ. ಚೂರಲ್ಮಲ ರಸ್ತೆಯಲ್ಲಿರುವಂತಹ ಮೀನಾಕ್ಷಿ ಸೇತುವೆ ಭೂಕುಸಿತ ಸ್ಥಳದಲ್ಲಿ ಸುಮಾರು ಜನ ಕಾರ್ಮಿಕರು ಸಿಲುಕಿರುವಂತ ಶಂಕೆ ಕೂಡ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಹಲವರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. NDRF, ಅಗ್ನಿಶಾಮಕ ದಳ ಮತ್ತು ಅಲ್ಲಿ ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ರಕ್ಷಣಾ ಕಾರ್ಯಕ್ಕೆ. ಕಾರ್ಮಿಕರನ್ನ ಕರೆದೊಯ್ತಾ ಇದ್ದ ಬಸ್ ಸಿಕ್ಕಾಕೊಂಡಿರುವಂತ ಶಂಕೆ ಇದೆ. ಭೂಕುಸಿತದಿಂದಾಗಿ ಸ್ಥಳದಲ್ಲಿದ್ದಂಥ ಹೋಟೆಲ್ಗೂ ಕೂಡ ಹಾನಿಯಾಗಿದೆ. ಗಾಯಾಳುಗಳು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹೋಟೆಲ್ ಅಂದ್ರೆ ಸುಮಾರು ಜನ ಅಲ್ಲಿ ಇದ್ರೇನು. ರಕ್ಷಣಾ ಕಾರ್ಯಾಚರಣೆಗೆ ಅವಶೇಷಗಳು ಕೂಡ ಅಡ್ಡಿ ಆಗ್ತಾ ಇದೆ. ಮರದ ದಿಣ್ಣೆ ಅದೆಲ್ಲ ಬಂದು ಸಿಕ್ಕಾಕೊಂಡಿರುತ್ತೆ. ಮಣ್ಣು ತೆರವು ಮಾಡಿದ್ರಷ್ಟೇ ರಕ್ಷಣಾ ಕಾರ್ಯ ಸಾಧ್ಯ. ದೊಡ್ಡ JCBಗಳಿಂದ ರಕ್ಷಣಾ ಕಾರ್ಯ ನಡಿಬೇಕು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ನೀರಿನ ಜೊತೆಗೆ ಮಣ್ಣು ಈ ಪ್ರಮಾಣದಲ್ಲಿ ಹರಿದು ಬಂದಿರುವಂಥದ್ದು. ಇನ್ನೊಂದು ದೃಶ್ಯದಲ್ಲಿ ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ. ಆ ಮಟ್ಟಿಗೆ ಭೋರ್ಗರಿತಾ ಬಂದಿದೆ. ಅದು ಕೆಸರು ಮಿಶ್ರಿತ ನೀರು ಹೀಗೆ ಬಂದಿರುವಂಥದ್ದು. ತಗ್ಗು ಪ್ರದೇಶದಲ್ಲಿ ಅಂದ್ರೆ ಕೆಳಭಾಗದಲ್ಲಿ ಇದ್ದಂತಹ ಹೋಟೆಲ್, ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರು ಮತ್ತೆ ಅಕ್ಕಪಕ್ಕದಲ್ಲಿ ಜಮೀನಲ್ಲಿ ಕಾರ್ಮಿಕರು ಇದ್ರು ಅಂತ ಮಾಹಿತಿ ಇದೆ. ಸೊ ಅವರೆಲ್ಲ ಈಗ ಮಣ್ಣಿನಡಿಯಲ್ಲಿ ಇದ್ದಾರೆ ಅಂತ ಮಾಹಿತಿ. ಡೀಟೇಲ್ಸ್ ಈ ಬಗ್ಗೆ ಮಾತಾಡೋಕೆ ಅಲ್ಲಿನ ಸ್ಥಳೀಯರು ರಾಜಪ್ಪನೊಬ್ರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ರಾಜಪ್ಪನವರೇ.
ರಾಜಪ್ಪನವರೇ, ನನ್ನ ಧ್ವನಿ ಕೇಳಿಸ್ತಿದೆ ನಿಮಗೆ? ಹೇಳಿ ಸರ್. ಸರ್, ಎಕ್ಸಾಕ್ಟ್ ಎಷ್ಟು ಗಂಟೆಗೆ ಆಗಿದ್ದು? ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ ಸರ್ ಅಲ್ಲಿ? ಸರ್, ಇವಾಗ ನಮ್ಮ ವಾಟ್ಸಪ್ ಗ್ರೂಪ್, ನಮ್ಮ ಇವಾಗ ಸ್ವಲ್ಪ ಹೊತ್ತಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿದೆ. ಚೂರ್ಮಲ ರೋಡಲ್ಲಿ ತುರಂಗಪಾದ ದಂಡದಲ್ಲಿ ಬೆಟ್ಟೆ ಗುಡ್ಡೆ ಮಣ್ಣು ಬಂದಿದೆ ಅಂತ ರಿಪೋರ್ಟ್ ಸಿಕ್ಕಿದೆ ಸರ್. ಓಕೆ, ತಾವು ಎಷ್ಟು ದೂರದಲ್ಲಿದ್ದೀರಾ ಸರ್ ಈ ಘಟನೆ ನಡೆದಿದೆಯಲ್ಲ ಈ ಜಾಗದಿಂದ? ನನಗೂ ಅಲ್ಲಿಗೆ ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? ಯಾಕಂದ್ರೆ ತಾವು ಪ್ರತಿನಿತ್ಯ ಓಡಾಡಿರ್ತೀರಲ್ಲ ಅಲ್ಲಿ. ಹೌದೌದು ಸರ್. ಪ್ರತಿನಿತ್ಯ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? ಆ ಬಗ್ಗೆ ಅಂದಾಜು ಅಂತ ಹೇಳಿದ್ರೆ ತುರಂಗಪಾದ ಕೆಲಸ ಮಾಡೋರು ಹೊರಗಡೆಯಿಂದ ಬಂದ ಜನಗಳು ಸುಮಾರು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮಣ್ಣು ಬಂದಿದೆ ಏನು ಅಂತ ನಾನು ಹೋಗಿ ನೋಡಿಲ್ಲ ಸರ್. ಈಗ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಹೋಗಿ ನೋಡ್ಬಿಟ್ಟು ವಿಷಯಗಳು ತಿಳಿದು ಬರ್ಬೇಕು ಸರ್. ಓಕೆ, ಇಲ್ಲಿ ಯಾವಾಗಿಂದ ನಡೀತಾ ಇದ್ದು ಈ ಕಾಮಗಾರಿ ಸರ್? ಇದು ಯಾವುದು ಈ ಕಾಮಗಾರಿ? ಸೇತುವೆ ಸುರಂಗ ಕಾಮಗಾರಿ ಯಾವಾಗಿಂದ ಆರಂಭ ಆಗಿದ್ದು ಅಂತ ಸರ್? 3-4 ತಿಂಗಳಾಯ್ತು ಸ್ಟಾರ್ಟ್ ಮಾಡಿ. ಓಕೆ, ಅಲ್ಲೇನು ಮಣ್ಣು ಅಗ್ದಿದ್ರಾ JCBಗಳಿಂದ? ಇಲ್ಲ, ಮಾಮೂಲಿ ತುರಂಗಪಾದಗಳಿಂದ ಮಣ್ಣು ತೆಗಿತಾ ಇದ್ರು ಅಷ್ಟೇ ಸರ್. ಈಗ ಈ ಲ್ಯಾಂಡ್ ಸ್ಲೈಡ್ ಆಗಿದೆಯಲ್ಲ, ಗುಡ್ಡ ಕುಸಿತ ಆಗಿರೋದಾ ಅಥವಾ ಈ JCBಗಳಿಂದ ಅಗ್ದಿರುವಂತ ಮಣ್ಣು ಹಾಕಿರೋದು ಬಂದಿದ? ಇಲ್ಲ, ಆ ಕಡೆಯಿಂದ ಪಕ್ಕದಲ್ಲಿ ಬೆಟ್ಟ ಗುಡ್ಡಗಳಿದ್ದಲ್ಲ ಸರ್, ಮಣ್ಣು ಬಂದಿದೆ ಅಂತ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂದಿದೆ ಸರ್. ಅಂದ್ರೆ ಎಕ್ಸಾಕ್ಟ್ ಈಗ 2 ವರ್ಷದಿಂದ ಆಗಿತ್ತಲ್ಲ, ಸೇಮ್ ಹಂಗೆ ಗುಡ್ಡ ಕುಸಿದ್ ಬಂದಾಗಿತ್ತು. ಅದಕ್ಕೂ ಬಂದು ಒಂದು 7 ಕಿಲೋಮೀಟರ್ ದಾಂಡಿ ಹೋಗ್ಬೇಕು ಆ ಕಡೆ ಮುಂದೆ. ಅಲ್ಲ, ಹಂಗೆ ಆಗಿದ್ದಲ್ವಾ ಅಂತ? ಇಲ್ಲ, ಆ ರೀತಿ ಆಗಿಲ್ಲ ಸರ್. ಯಾಕಂದ್ರೆ ಮಣ್ಣು ಬಂದಿದೆ ಅಷ್ಟೇನೆ. ಅದು ಸ್ವಲ್ಪ ಕಷ್ಟದಿಂದ ಬಂದಿದೆ. ಓಕೆ, ಅಕ್ಕಪಕ್ಕದಲ್ಲಿ ಜಮೀನುಗಳಿದಾವ ಸರ್ ಇಲ್ಲಿ? ಕಾಫಿ ಎಸ್ಟೇಟು ಅದು ಇದು? ಹೌದು ಸರ್. ಈ ಸ್ಲೈಡ್ ಆಗಿರೋ ಜಾಗದಲ್ಲೇನೆ? ಹೌದು ಸರ್. ಏನಾದ್ರೂ ಅನುಮಾನ ಇದೆಯಾ ನಿಮ್ಗೆ? ಅಲ್ಲಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡುವಂತವ್ರು ಯಾರಾದ್ರೂ? ನಾನು ಹೋಗಿದ್ದು ಡೈರೆಕ್ಟ್ ಹೋಗಿ ನೋಡಿಲ್ಲ ಸರ್. ನೋಡ್ಬಿಟ್ಟು ನಿಮ್ಗೆ ವಿಷಯಗಳು ತಿಳಿಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು ರಾಜಪ್ಪನ್ ಅವರೇ, ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದು ಕಂಪ್ಲೀಟ್ ಆಗಿ ಗುಡ್ಡ ಕುಸಿತ ಆಗಿರುವುದೇ ಅನ್ನುವಂಥ ಮಾಹಿತಿಯನ್ನು ಅಲ್ಲಿ ಸ್ಥಳೀಯರು ಕೊಡ್ತಾ ಇದ್ರು. ಅಂದರೆ 24ರಲ್ಲಿ ಏನು ಲ್ಯಾಂಡ್ ಸ್ಲೈಡ್ ಆಗಿ 3 ಗ್ರಾಮಗಳನ್ನು ಆಹುತಿ ಪಡೆದುಕೊಂಡಿತ್ತಲ್ಲ, ಅದೇ ರೀತಿಯಾಗಿಯೇ ಆಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಅದೆಷ್ಟು ಜನ ಸಾವನ್ನಪ್ಪಿದ್ದಾರೆ, ಕಣ್ಮರೆಯಾಗಿದ್ದಾರೆ, ಆ ಬಗ್ಗೆ ಮಾಹಿತಿ ಇಲ್ಲ. ಈ ಹಿಂದೆ ನಡೆದಿದ್ದಂಥ ದುರಂತದಲ್ಲಿ ಬರೋಬ್ಬರಿ 250ಕ್ಕಿಂತ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು, 200ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿ ಹೋಗಿದ್ರು. ಎಲ್ಲಿ ಹೋದ್ರು ಅನ್ನುವಂಥ ಮಾಹಿತಿ ಇದುವರೆಗೂ ಇಲ್ಲ. ಅದೇ ರೀತಿಯಾದಂಥ ದುರಂತ. ಆದರೆ ಒಂದು ವಿಚಾರ, ಜನನಿಬಿಡ ಪ್ರದೇಶ ಅಲ್ಲ ಇದು ಅನ್ನುವಂಥದ್ದು. ಸುರಂಗ ಮಾರ್ಗ ಈ ಊರುಗಳಿಂದ, ಗ್ರಾಮಗಳಿಂದ ತುಂಬ ದೂರದಲ್ಲಿ ನಡೀತಾ ಇತ್ತು ಆ ಕಾಮಗಾರಿ. ಸೊ ಅಲ್ಲಿ ದುರಂತ ನಡೆದಿರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಾವು ನೋವುಗಳು ಕಡಿಮೆ ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನು ಬಿಟ್ಟರೆ, ಒಂದು ಅತಿ ದೊಡ್ಡ ದುರಂತ ಮತ್ತೆ ಮರುಕಳಿಸಿದ ಕೇರಳದಲ್ಲಿ. ಇದೇ ಜಾಗದ ಕೂಗಳತೆ ದೂರದಲ್ಲಿ ಈ ಹಿಂದೆ ದುರಂತ ನಡೆದಿದ್ದು. ಅಲ್ಲಿ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ, ಅಂದರೆ ಹೊರ ರಾಜ್ಯಗಳಿಂದ ಬಂದಂಥವರು ಈ ಸುರಂಗ ಮಾರ್ಗದ ಕಾರ್ಯದಲ್ಲಿ ಇದ್ರು ಅನ್ನುವಂಥ ಮಾಹಿತಿ ಇದೆ. ಸೊ ಅದರಲ್ಲಿ ಎಷ್ಟು ಜನ ಇದ್ರು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಕಾಮಗಾರಿ 3-4 ತಿಂಗಳಿಂದ ಶುರುವಾಗಿದೆ ಈ ಸುರಂಗ ಮಾರ್ಗ. ಅಲ್ಲಿ ಒಂದು ಹೋಟೆಲ್ ಕೂಡ ನಿರ್ಮಾಣ ಮಾಡ್ಕೊಂಡಿದ್ರಂತೆ ತಾತ್ಕಾಲಿಕವಾಗಿ, ಟೀ ಕಾಫಿ ಆ ರೀತಿಯಾದಂಥ ಹೋಟೆಲ್. ಸೊ ಆ ಹೋಟೆಲ್ ಎಷ್ಟು ಜನ ಇದ್ರು ಆ ಹೋಟೆಲ್ನಲ್ಲಿ, ಆ ಬಗ್ಗೆ ಏನೋ ಮಾಹಿತಿಗಳು ಬರಬೇಕಾಗಿದೆ. ಬಂಡೆ ಬ್ಲಾಸ್ಟ್ ನಿಂದ ನಡೀತಾ ಹಾಗಾದ್ರೆ ದುರಂತ. ಸುರಂಗ ಮಾರ್ಗ ನಿರ್ಮಾಣಕ್ಕಾಗಿ ಬಂಡೆ ಬ್ಲಾಸ್ಟ್ ಸಹಜವಾಗಿ ಮಾಡಲಾಗುತ್ತೆ. ಬಂಡೆ ಬ್ಲಾಸ್ಟ್ ಮಾಡ್ತಿದ್ದ ವೇಳೆ ಭೂ ಕುಸಿತದ ಶಂಕೆ, ಇಂಥದ್ದೊಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಕೋಯಿಕೋಡ್ನಿಂದ ವೈನಾಡಿಗೆ ನೂತನ ರಸ್ತೆ ನಿರ್ಮಾಣ ಆಗ್ತಾ ಇರೋದು 2,000 ಕೋಟಿ ವೆಚ್ಚದಲ್ಲಿ ಈ ಸುರಂಗ ಮಾರ್ಗ ನಿರ್ಮಾಣ ಆಗ್ತಾ ಇದೆ. ಆ ಕಾಮಗಾರಿ ನಡೀತಾ ಇದ್ದಿದ್ದು. ಅವಳಿ ಸುರಂಗ ನಿರ್ಮಾಣದ ವೇಳೆ ಭೂಮಿ ಕುಸಿದಿದೆ. ಆದರೆ ಸುರಂಗ ಮಾರ್ಗ ಮಾಡೋದಕ್ಕೆ ಆ ಮಣ್ಣನ್ನು ಕೊಯ್ದು ಅಥವಾ ಅಲ್ಲಿ ಏನಾದರೂ ಕಲ್ಲು ಅಡ್ಡ ಬಂದಿತ್ತು, ಅದನ್ನು ಬ್ಲಾಸ್ಟ್ ಮಾಡೋದಕ್ಕೆ ಮುಂದಾದಾಗ ಲ್ಯಾಂಡ್ ಸ್ಲೈಡ್ ಆಯ್ತಾ, ಗುಡ್ಡ ಕುಸಿತ ಆಯ್ತಾ ಅನ್ನುವಂಥ ಅನುಮಾನ ಇದೆ. ಅವಳಿ ಸುರಂಗ ನಿರ್ಮಾಣದ ವೇಳೆ ಭೂಮಿ ಕುಸಿದಿರುವಂಥದ್ದು. ಕೋಳಿಕೋಡ್ನಿಂದ ವೈನಾಡಿಗೆ ದೂರ ಮತ್ತು ಪ್ರಯಾಣದ ತೊಂದರೆಯನ್ನು ಕಡಿಮೆ ಮಾಡೋಕೆ, ಬಹಳ ಕಡಿಮೆ ಮಾಡುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಮಾಡಲಾಗ್ತಾ ಇದೆ.